ಫುಟ್ಪಾತ್ ಒತ್ತುವರಿಗೆ ಬ್ರೇಕ್. ನೂತನ ಪಿಎಸ್ಐ ಸುನಿಲ್ ಕುಮಾರ್ ಖಡಕ್ ವಾರ್ನಿಂಗ್. ಫುಟ್ಪಾತ್ ಖಾಲಿ ಮಾಡಿ, ಇಲ್ದಿದ್ರೆ ದಂಡ ಕಟ್ಟಲು ಸಿದ್ಧರಾಗಿ. ಕುರ್ಚಿಗೇರಿದ ಕೂಡಲೇ ಫೀಲ್ಡ್ಗೆ ಇಳಿದ ಪಿಎಸ್ಐ ಸುನಿಲ್ ಕುಮಾರ್. ಶಿಡ್ಲಘಟ್ಟದಲ್ಲಿ ಒತ್ತುವರಿ ವಿರುದ್ಧ ಪೊಲೀಸ್ ಅಬ್ಬರ. ಪಿಎಸ್ಐ ಸುನಿಲ್ ಕುಮಾರ್ ಖಡಕ್ ಎಚ್ಚರಿಕೆ. ಶಿಡ್ಲಘಟ್ಟ ನಗರದಲ್ಲಿ ಫುಟ್ಪಾತ್ ಒತ್ತುವರಿಗೆ ಬ್ರೇಕ್ ಹಾಕಲು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ನೂತನ ಪಿಎಸ್ಐ ಸುನಿಲ್ ಕುಮಾರ್ ನಗರ ನಿವಾಸಿಗಳಿಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದು, ಸ್ವಯಂ ಪ್ರೇರಿತವಾಗಿ ಒತ್ತುವರಿ ತೆರವುಗೊಳಿಸಿ, ಇಲ್ಲದಿದ್ರೆ ನೋಟಿಸ್, ದಂಡ ಹಾಗೂ ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಗರ ಪೊಲೀಸ್ ಠಾಣೆಯ ನೂತನ ಪಿಎಸ್ಐ ಸುನಿಲ್ ಕುಮಾರ್ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ರಸ್ತೆ ಹಾಗೂ ಫುಟ್ಪಾತ್ ಒತ್ತುವರಿದಾರ ವಿರುದ್ಧ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಪೊಲೀಸ್ ಇಲಾಖೆಯ ಸೂಚನೆಯಂತೆ ಮೊದಲ ಹಂತದಲ್ಲಿ ಸಾರ್ವಜನಿಕರಿಗೆ ಎಚ್ಚರಿಕೆ ಕೊಡಲಾಗ್ತಾ ಇದ್ದು, ಫುಟ್ಪಾತ್ಗಳನ್ನು ಸ್ವಯಂ ಪ್ರೇರಿತವಾಗಿ ತೆರವು ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಇದರ ನಂತರವೂ ಕೂಡ ನಿಯಮ ಉಲ್ಲಂಘನೆ ಮಾಡಿದರೆ ಯಾವುದೇ ಮುಲಾಜಿಲ್ಲದೆ ನಗರಸಭೆಯ ಮೂಲಕ ನೋಟಿಸ್ ಜಾರಿ, ದಂಡ ವಿಧಿಸುವುದರ ಜೊತೆಗೆ ಕಾನೂನು ಕ್ರಮವೂ ಕೂಡ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ನಗರದ ಸಂಚಾರ ವ್ಯವಸ್ಥೆ ಸುಗಮಗೊಳಿಸಲು ಹೊಸ ಪಾರ್ಕಿಂಗ್ ನಿಯಮ ಜಾರಿಯಾಗಲಿದ್ದು, ಒಂದು ದಿನ ರಸ್ತೆ ಎಡಭಾಗದಲ್ಲಿ, ಮತ್ತೊಂದು ದಿನ ಬಲಭಾಗದಲ್ಲಿ ವಾಹನ ನಿಲುಗಡೆ ಮಾಡಬೇಕಾಗುತ್ತೆ. ನಿಯಮ ಉಲ್ಲಂಘಿಸುವ ವಾಹನಗಳ ವಿರುದ್ಧವೂ ಕೂಡ ಕಟ್ಟುನಿಟ್ಟಿನ ಕ್ರಮ ಜರುಗಲಿದೆ. ಇದು ಕೇವಲ ಮನವಿಯಲ್ಲ, ಪೊಲೀಸ್ ಇಲಾಖೆಯ ಎಚ್ಚರಿಕೆ. ಫುಟ್ಪಾತ್ಗಳು ಪಾದಚಾರಿಗಳಿಗಾಗಿ, ಒತ್ತುವರಿಗಾಗಿ ಅಲ್ಲ. ಸ್ವಯಂ ಪ್ರೇರಿತವಾಗಿ ತೆರವು ಮಾಡಿ, ಇಲ್ಲದಿದ್ರೆ ನೋಟಿಸ್, ದಂಡ ಹಾಗೂ ಕಾನೂನು ಕ್ರಮ ಅನಿವಾರ್ಯ. ನಿಯಮ ಎಲ್ರಿಗೂ ಒಂದೇ, ಯಾರಿಗೂ ವಿನಾಯಿತಿ ಇರುವುದಿಲ್ಲ. ಸಾರ್ವಜನಿಕರು ಕಾನೂನಿಗೆ ಸಹಕರಿಸಿ ಅಂತ ಪಿಎಸ್ಐ ಸುನಿಲ್ ಕುಮಾರ್ ಮನವಿ ಮಾಡಿದ್ದಾರೆ. ಹೌದಪ್ಪ, ಏನಂತಂದರೆ ಇಲ್ಲಿಗೆ ನಾನು ಚಾರ್ಜ್ ತಗೊಳ್ಳೋದಕ್ಕೆ ಮುಂಚೆ ನಮ್ಮ ಸೀನಿಯರ್ ಆಫೀಸರ್ಸು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಹೇಳಿದ್ದಾರೆ. ಏನಂತಂದರೆ ಇಲ್ಲಿ ರಸ್ತೆಗಳು ಕಿರಿದಾಗಿದ್ದಾವೆ, ಓಡಾಡೋಕ್ಕೆ ತೊಂದರೆ ಆಗ್ತದೆ, ಟ್ರಾಫಿಕ್ಕು ಎಫೆಕ್ಟಿವ್ ಆಗಿ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಟ್ರಾಫಿಕ್ ಎಫೆಕ್ಟಿವ್ ಆಗಿ ಮಾಡಬೇಕು ಅಂತಂದರೆ ಅವ್ರಿಗೆ ರೋಡ್ ಮಾರ್ಜಿನು, ಫುಟ್ಪಾತ್ ಮಾರ್ಜಿನ್ ಕರೆಕ್ಟಾಗಿ ಕೊಡಬೇಕು. ಆಕ್ಸಿಡೆಂಟ್ಸ್ ಅವಾಯ್ಡ್ ಮಾಡಬೇಕು ಅಂತಂದರೆ ನೋಡಿ, ಜನ ಈ ಥರ ಪಾದಚಾರಿಗಳು ರೋಡಲ್ಲಿ ನಡ್ಕೊಬರ್ಬಾರ್ದು. ಫುಟ್ಪಾತ್ ಮಾರ್ಜಿನ್ನು ಅವ್ರಿಗೆ ಬಿಟ್ಕೊಟ್ರೆ ಅವ್ರ ಪಾಡಿಗೆ ಅವ್ರು ಫುಟ್ಪಾತಲ್ಲಿ ಹೋಗ್ತಾರೆ, ಆಕ್ಸಿಡೆಂಟ್ಸ್ ಅವಾಯ್ಡ್ ಆಗ್ತದೆ. ಈ ಒಂದು ಕಾರಣದಿಂದ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂದರೆ, ಫುಟ್ಪಾತ್ ಮಾರ್ಜಿನ್ ಏನಿದೆ ಅದನ್ನೆಲ್ಲ ಇವ್ರಿಗೆ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ, ಇವ್ರಿಗೆ ಪಾದಚಾರಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಿರಾ ಫುಟ್ಪಾತ್ ಮೇಲೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಪುರಸಭೆ, ನಗರಸಭೆಯವ್ರಿಗೂ ಮಾತಾಡಿದ್ದೀನಿ. ಆಯಿತು ಸರ್, ನೀವು ಕರೆದಾಗ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇವ್ರು ಏನು ಫುಟ್ಪಾತ್ ಮಾರ್ಜಿನ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದನ್ನು ತೆರವುಗೊಳಿಸಿ, ಇಲ್ಲಿ ಲೋಕಲ್ ಜನ ಏನಿದ್ದಾರೆ ಅಥವಾ ಯಾರು ಓಡಾಡ್ತಾರೆ, ಕಾಲ್ನಡಿಗೆಯಲ್ಲಿ ಓಡಾಡೋಂಥವ್ರು ರೋಡಲ್ಲಿ ಓಡಾಡಬಾರ್ದು. ಅವ್ರು ಕೊಟ್ಟಿರೋಂಥ ಫುಟ್ಪಾತ್ ಜಾಗದಲ್ಲಿ ಓಡಾಡಬೇಕು ಅಂತೇಳಿ ಡಿಸೈಡ್ ಮಾಡಿ ಇವತ್ತೆಲ್ಲರಿಗೂ ಬಂದು ಫಸ್ಟು ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಒಂದು ಎಚ್ಚರಿಕೆ. ಮೊದಲನೇದಾಗಿ ಯಾರಿಗೂ ಕೂಡ ದಂಡ ಹಾಕಲ್ಲ. ಇದನ್ನು ಮೀರಿ ಇವ್ರು ಮತ್ತೆ ಮಾಡಿದ್ರೆ ನಾವು ಪಿಟಿ ಕೇಸ್ ಹಾಕಿ, ರಿಪೀಟೆಡ್ಲಿ ಪಿಟಿ ಕೇಸ್ ಆಗೋ ಥರ ಇವ್ರೇನಾದ್ರು ನಡ್ಕೊಂಡ್ರೆ ಮತ್ತೆ ಇವ್ರ ಮೇಲೆ ಕೇಸ್ ಫೈಲ್ ಮಾಡಿ ನಾವು ಮುಂದಿನ ಕ್ರಮ ಏನು ತಗೋಬೇಕೋ ಕಾನೂನು ಪ್ರಕಾರ ಅದನ್ನು ತಗೊಳ್ಬೇಕು ಅಂತೇಳಿ ಡಿಸೈಡ್ ಮಾಡಿ. ಈಗ ರೋಡು ಇದು ಚಿಕ್ಕದಾಗಿರೋದ್ರಿಂದ ಎರಡೂ ಕಡೆ ಪಾರ್ಕಿಂಗ್ ಮಾಡಿದ್ರೆ ತೊಂದರೆ ಆಗುತ್ತೆ ಅಂತೇಳಿ ಈವನ್ ಆರ್ಡು ನಂಬರ್ ಪ್ಲ್ಯಾನ್ ಮಾಡಿದ್ದೀನಿ. ಒಂದು ದಿವಸ ಈವನ್ ನಂಬರಲ್ಲಿ ಒಂದು ದಿವಸ ಪಾರ್ಕಿಂಗು, ಆರ್ಡ್ ನಂಬರಲ್ಲಿ ಒಂದು ದಿವಸ ಪಾರ್ಕಿಂಗು. ಸೊ ಎಂಟೈರ್ ಮಂತು ಅದೇ ಥರ ಇರುತ್ತೆ. ಈವನ್ ನಂಬರ್ ಇದ್ದಾಗ ಈವನ್ ಕಡೆ ಪಾರ್ಕಿಂಗ್ ಮಾಡಬೇಕು, ಆರ್ಡ್ ನಂಬರ್ ಇದ್ದಾಗ ಆರ್ಡ್ ನಂಬರ್ ಕಡೆ ಪಾರ್ಕಿಂಗ್ ಮಾಡಬೇಕು. ಎಕ್ಸಾಂಪಲ್ ಡೇಟ್ಸು 1, 3, 5, 7 ಏನಿರುತ್ತೆ ಆ ಥರ ಈ ನಂಬರ್ಸಲ್ಲಿ ಒನ್ ಸೈಡ್ ಪಾರ್ಕಿಂಗು, 2, 4, 6, 8 ಏನಿರುತ್ತೆ ಆ ಥರ ನಂಬರ್ಸಲ್ಲಿ ಒಂದು ಸೈಡ್ ಪಾರ್ಕಿಂಗು. ಅದನ್ನು ಬಿಟ್ಟು ಯಾರಾದರೂ ಆಪೋಸಿಟ್ ಪಾರ್ಕಿಂಗ್ ಮಾಡಿದರೆ ಅದಕ್ಕೆ ದಂಡ ಹಾಕೋಂಥ ಕೆಲಸ ನಾವು ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಸಾರ್ವಜನಿಕರಿಗೆ ನಾವು ಜನಸ್ನೇಹಿಯಾಗಿ ಪೊಲೀಸ್ ಕೆಲಸ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಆ ಜನಸ್ನೇಹಿ ಪೊಲೀಸ್ ಕೆಲಸಕ್ಕೆ ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು. ಯಾವುದೇ ರೀತಿಯಾದಂಥ ಟ್ರಾಫಿಕ್ ವೈಲೇಷನ್ಸ್ ಆಗಿರ್ಬೋದು, ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅವ್ರ ಗಮನಕ್ಕೆ ಬಂದರೆ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಬನ್ನಿ. ನಾವು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ನಾವು ಕ್ರಮ ತಗೊತೀವಿ.